ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರೆಂಟೇ ಹೋಯ್ತು, ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ. ಟೈಮ್ ಆಲ್ರೆಡಿ 8:20 ಟೈಮ್ ಆಗೋಗ್ಬಿಟ್ಟಿದೆ. ಯಾಕೆ ಗೊತ್ತಾ, ನಾನು ಎದ್ದಿದ್ದೆ 7:35ಕ್ಕೆ ಇದ್ದೆ. ಹಾಗಾಗಿ ಕ್ಯಾರೆಟ್ ಹಲ್ವಾ ಅಂತ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಅದು ಕೃತಿಗೆ ಸ್ವಲ್ಪ, ನಮಗೆ ಆಮೇಲೆ ಮಾಡ್ಕೋಬೇಕು. ಆಲ್ರೆಡಿ ಲೇಟ್ ಆಗಿದೆಯಲ್ವ, ಹಾಗಾಗಿ ನಮಗೂ ತುರ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ ಮೆಸ್ಸಿಯಾಗಿ. ಬಿಸಿನೀರು ಕಾಯಿಸಿಟ್ಟಿದೆ ಆರಲಿ ಅಂತ ಹೇಳಿ. ಆವಾಗಲೇ ಸೇಬ ಸಿಪ್ಪೆ ತೆಗಿಯಮ್ಮ ಅಂತ ಹೇಳಿದ್ಲು, ಸಿಪ್ಪೆ ತೆಗ್ದಿದ್ದೀನಿ. ಸೇಬು ಕಟ್ ಮಾಡಾಕಬೇಕು. ಹಾಗೆ ದೋಸೆ, ಹೇಗೋ ಪಲ್ಯನೂ ಕೂಡ ರೆಡಿ ಆಗೋಯಿತು. ಸೇಬಿಟ್ಟಿದ್ದಲ್ಲ ಎಲ್ಲ ಕೃತು ರೆಡಿ ಆದ್ಲು. ಅವ್ರ ಅಜ್ಜಿ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ತಲೆ ಬಾತು. ಯಾಕೆ ಅಂತ ಗೊತ್ತಿಲ್ಲ, ದೋಸೆ ತಿನ್ನು ಅಂದ್ಕೊಟ್ಟೆ ವಾಮಿಟ್ ಮಾಡ್ಕೊಬಿಟ್ಲು. ಹೆಂಗೋ ಸದ್ಯಕ್ಕೆ ಜಾರ್ ಹಿಡ್ದಿದೆ ಕೈಲಿ, ಜಾರ್ ಒಳಿಕೆನೇ ಹಿಡ್ದೆ ವಾಮಿಟ್ ಮಾಡಿದ್ಲು. ಸ್ವಲ್ಪ ಸೇಬು ತಿಂತಿದ್ದಾಳೆ. ದೋಸೆ ಮತ್ತು ಕ್ಯಾರೆಟ್ ಪಲ್ಯ ಕೊಟ್ಟಿದ್ದೀನಿ. ಫೋನ್ ಕೊಡಮ್ಮ ಅಂತಿದ್ದಾಳೆ. ಹೆಂಗೋ ತಿನ್ನಲಿ, ಫೋನ್ ಕೊಡ್ತೀನಿ. ಇನ್ನೇನು ಮಾಡಲಿ, ನಾನು ನೋಡಿ ಅಡುಗೆ ಮನೆಗೆ ಎಷ್ಟು ಮೆಸ್ಸಿ ಮಾಡ್ಕೊಂಡಿದ್ದೀನಿ. ಯಾಕೋ ಅಮ್ಮಂಗೆ ಹುಷಾರಿಲ್ವೇನೋ. ಅಮ್ಮನೂ ಕೂಡ ಇವಾಗ ಲೇಟಾಗಿ ಹೇಳ್ತು ಟೀ ಕೊಟ್ಟಮೇಲೆ. ಅದಕ್ಕೆ ನಾನೇ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾಯಿದೆ. ಕೃತು ಯಾಕೋ ವಾಮಿಟ್ ಕೂಡ ಮಾಡ್ಕೊಂಡ್ಲಲ್ಲ ಅಂತಲೂ ಬೇಜಾರಾಗ್ತಾಯಿದೆ. ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸಿ. ಟೈಮ್ ಬಂದು 10 ಗಂಟೆ ಆಯಿತು. ನಾನು ಇನ್ನೂ ತಿಂಡಿನೇ ತಿಂದಿಲ್ಲ. ಯಾಕಂದರೆ ಎದ್ದಿದ್ದು ಲೇಟು. ಕೃತುನ ಬೇಗ ಇವತ್ತು ಕಾನ್ವೆಂಟ್ ಬಸ್ಬತ್ತು ಓಡೋಗಿ ಹತ್ತಿಸ್ಬಿಟ್ಟು ಬಂದೆ. ಅಲ್ಲಿಂದ ಬಂದು ನಮಗೆ ಕ್ಯಾರೆಟ್ ಎಲ್ಲ ಅರ್ಧಂಬರ್ಧ ತುರ್ತಿದೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದು ಕ್ಯಾರೆಟ್ ಪಲ್ಯ ಮಾಡಿ ಅಡುಗೆ ಮನೆ ಬಿಸಿಯಾಗಿದೆ, ಅದು ಕ್ಲೀನ್ ಮಾಡಿದೆ. ಅಮ್ಮ ಪಪ್ಪ ಒಂದು ಸಲ ಪಾತ್ರೆ ತೊಳಿತು, ಈಗ ಇನ್ನೊಂದು ಸಲ ತೊಳಿತೈತೆ. ಹಾಗೆ ಯಾರೋ ಒಬ್ಬರು ಬಂದರು. ಅಮ್ಮ ಮಾತಾಡ್ತಾ ಕೂತ್ಕೋತು. ಈ ಮನೆ ಕಸ ಗುಡಿಸಿ, ಆ ಮನೆ ಕಸ ಗುಡಿಸಿ, ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಸೊ ಫ್ರೆಶ್ ಅಪ್ ಅಂದರೆ ಹಾಗೆ ಬೆಳಗ್ಗೆ ಸಲ ಹಾಗೆ ಮುಖಕ್ಕೆ ನೀರು ಹಾಕ್ಕೊಂಡಿರ್ತೀನಿ. ಕಣ್ಣು ಬಿಡೋಕ್ಕಾಗ್ತಾ ಇರೋದಿಲ್ಲ. ಅದಕ್ಕೆ ಹಾಗೆ ಬಾಯಿಗೆ ನೀರು ಹಾಕ್ಕೊಬಿಟ್ಟು ಮುಖಕ್ಕೆ ತಣ್ಣೀರಲ್ಲಿ, ಕಣ್ಣಿಗೆ ತಣ್ಣೀರಲ್ಲಿ ಹೊಡ್ಕೊತೀನಿ. ಕಣ್ಣು ಚುಟ್ಟಂಗೆ ಆಗ್ತಿದ್ರೆ, ನಿದ್ದೆ ಮಂಪ್ರಿದ್ರೆ ಹೋಗಲಿ ಅಂತ ಹೇಳಿ ನೀಟಾಗಿ ಬ್ರಷ್ ಮಾಡಿ ಎಲ್ಲ ಇದಾಗಲ್ಲ. ಯಾಕಂದ್ರೆ ನಂಗೆ ಅಷ್ಟು ಟೈಮ್ ಇರೋದಿಲ್ಲ, ಬೆಳಗ್ಗೆ ಹೇಳೋದೇ ಲೇಟಲ್ಲ. ಹಾಗಾಗಿ ಮುಖಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಂಡು ಬಾಯಿ ತೊಳ್ಕೊಂಡು ಬಂದಿರ್ತೀನಿ. ಒಂದೊಂದು ಸರ್ತಿ ಬೇಗ ಎದ್ದರೆ ಒಂದೇ ಸಲ ಫ್ರೆಶ್ ಅಪ್ ಆಗ್ತೀನಿ. ಸೊ ಈಗ ಫ್ರೆಶ್ ಅಪ್ ಆಗಿ ತಲೆ ಬಾಚ್ಕೊಂಡು ಬಂದೆ. ತಿಂಡಿ ಅದೇ ದೋಸೆ ಕ್ಯಾರೆಟ್ ಪಲ್ಯ. ಬಟ್ ನಾನು ಆಲ್ರೆಡಿ ಒಂದು kg ಸಣ್ಣ ಆಗಿದ್ದೀನಿ ನನಗನ್ಸುತ್ತೆ. ಬಿಕಾಸ್ ಶುಗರ್ ಬಿಟ್ಟಿದ್ದೀನಿ ಆ್ಯಂಡ್ ಮಧ್ಯಾಹ್ನ ಟೈಮ್ ಊಟ ಮಾಡಿ ಮಲ್ಕೊಳ್ಳೋದನ್ನು ಬಿಟ್ಟಿದ್ದೀನಿ. ನನಗೆ ಗೊತ್ತಾಗ್ತಾ ಇದೆ, ಸ್ವಲ್ಪ ಕೆನ್ನೆ ದಪ್ಪ ಕಾಣ್ತಾ ಇತ್ತು, ಮತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇತ್ತು. ಡಬಲ್ ಚಿನ್ನು ಸ್ವಲ್ಪ ಕಡಿಮೆ ಆಗಿದೆ. 1 kg ಸಣ್ಣ ಆಗಿರ್ಬೋದೇನೋ. ಬಟ್ ಇವಾಗ ಜೀನಿ ಸ್ಲಿಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತೇ ಫಸ್ಟ್ ನೋಡಿ ಇವಾಗಲೇ ಓಪನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ರೆಡಿ ಮಾಡ್ಕೊಂಡು ಕುಡಿಬೇಕು. ನಾನು ಕುಡಿಯೋಕ್ಕಾಗುತ್ತಾ ಅನ್ನೋದೇ ಡೌಟು ಫ್ರೆಂಡ್ಸ್. ನೋಡೋಣ, ಮಾಡ್ಕೊತೀನಿ ಇವಾಗ. ಫ್ರೆಂಡ್ಸ್ 10:30 ವೀಡಿಯೋ ಸ್ಟಾಪ್ ಮಾಡಿದಳು. ಇವಾಗ ಎಷ್ಟು ಗಂಟೆ ಅಂದರೆ 3 ಗಂಟೆ 8 ನಿಮಿಷ. ನಾನು 11 ಗಂಟೆಗೆ ಫೋನ್ನ ಸ್ವಿಚ್ ಆಫ್ ಮಾಡಿ ರೂಮ ಫುಲ್ ಕತ್ಲೆ ಮಾಡಿ ಮಲ್ಕೊಂಡಳು. ಇವಾಗ 2:50ಕ್ಕೆ ಎದ್ದಿದ್ದೀನಿ. ದೋಸೆ ಹಾಕ್ಕೊಂಡು ಬಂದೆ, ಕ್ಯಾರೆಟ್ ಪಲ್ಯ ಮಾಡಿದ್ನಲ್ವ ತಿಂತಾ ಇದ್ದೀನಿ. ತುಂಬ ಬೇಜಾರಾಗೋಯ್ತು, ತುಂಬ ಮೂಡ್ ಅಪ್ಸೆಟ್ ಆಯಿತು. ಸೊ ಯಾಕೋ ಯಾರ ಜೊತೆನೂ ಮಾತಾಡೋಕ್ಕೂ ಇಷ್ಟ ಆಗಲ್ಲ. ಫೋನ್ಸ್ ಬಂದರೆ ನನ್ನ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ. ತಂಗೇನು ಮೆಸೇಜ್ ಮಾಡೋಳು, ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ ಅಂತ. ಅವಳು ಡ್ಯೂಟಿಲಿ ಇರ್ತಾಳೆ. ಸೊ ಇವಾಗ ನಾನು ಮಾಡಲ್ಲ, ಅವಳೇ ಫ್ರೀ ಆದಾಗ ಮಾಡ್ತಾಳೆ. ಸೊ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಫೋನ್ನ ಮಲ್ಕೊಬಿಟ್ಟಿದ್ದೆ. ಏನೇ ಬೇಜಾರಿದ್ರು ಹೊಟ್ಟೆ ಕೇಳಲ್ವಲ್ಲ, ಹಸುವಾಗುತ್ತಲ್ಲ, ಹಾಗಾಗಿ ತಿಂತಾಯಿದ್ದೀನಿ. ಇವತ್ತು ಇನ್ನೂ ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ನನ್ನ ಮನಸ್ಸಿಲ್ಲ, ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ದೋಸೆ ತಿನ್ಕೊಂಬರ್ತೀನಿ. ಇನ್ನೇನು ಮಾಡೋದು, ಹಸುವಾಗ್ತಾಯಿದೆ. ಟೈಮು ಕೃತು ಬರೋ ಟೈಮ್ ಆಗೋಯ್ತು. ಇನ್ನೊಂದು 5-10 ಮಿನಿಟ್ಸ್ ಕೃತು ಬರ್ತಾಳೆ. ನೀವು ಡೌಟ್ ಆಗ್ಬೋದು, ಡೇ ಟೈಮಲ್ಲಿ ಮಲ್ಕೊಳ್ಳಲ್ಲ ಅಂತೇಳಿ. ಸುಷ್ಮಾ ಅವತ್ತು ಏನಕ್ಕೆ ಮಲ್ಕೊಂಡೆ ಅಂತ. 11 o'clockಗೆ ಫೋನ್ನ ಫ್ಲೈಟ್ ಮೋಡ್ಗೆ ಹಾಕ್ತಾಳು. ಆಲ್ಮೋಸ್ಟ್ ಇನ್ನೊಂದು 5 ಮಿನಿಟ್ಸ್ ಇತ್ತೇನೋ, 5 to 10 ಮಿನಿಟ್ಸ್ ಇತ್ತೇನೋ 3 o'clockಗೆ. ಅವಾಗ ಓಪನ್ ಮಾಡಿದ್ವಿ. ಸಖತ್ ಬೇಜಾರಾಯಿತು. ಚಂದನ ಜೊತೆ 1 ಗಂಟೆ 20 ನಿಮಿಷ ಮಾತಾಡ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟೆ. ನಿದ್ದೆ ಬಂದಿಲ್ಲ ಅಂದ್ರೂ ಕೂಡ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಂಡೆ. ಏನಾಯಿತು ಅಂದರೆ, ಏನೇನೋ ಇರ್ತಾವಲ್ವ ಮನೇಲಿ ಸಣ್ಣ ಪುಟ್ಟದ್ದು. ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಅಂತ ಮೇಲೆ ಇದ್ದೇ ಇರ್ತವೆ. ಬಟ್ ಏನೇನೋ ಇರ್ತವೆ ಬಿಡಿ, ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಒಂಥರ ಅಭ್ಯಾಸ ಆಗೋಗಿದೆ. ಇದೇನು ಹೊಸದಲ್ಲ ಸಮಸ್ಯೆಗಳು ಬರೋದು ಲೈಫಲ್ಲಿ. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆನೇ ಎದುರಿಸಿ ನಿಂತಿದ್ದೀನಿ ಅಂತ ಹೇಳಿದ್ಮೇಲೆ ಇನ್ನೆಲ್ಲ ಸಣ್ಣ ಪುಟ್ಟವು ನನಗೆ ಯಾವುದೇ ಲೆಕ್ಕ ಇಲ್ಲ.
ಅದೇ ಬೆಳಗ್ಗೆಯಿಂದ ಯಾಕೋ ನಮ್ಮ ಅಮ್ಮ ಮನಸ್ಕೊಬಿಟ್ಟೈತೆ ಫ್ರೆಂಡ್ಸ್, ಮಾತಾಡ್ತಾ ಇಲ್ಲ. ನಾನು ಮಾತಾಡ್ಸಿದ್ದಕ್ಕೆ ಮಾತ್ರ ಹಾಂ ಹ್ಞೂ ಅನ್ನುತ್ತೆ. ಅದೊಂದು ಬೇಜಾರಾಯಿತು. ನಮ್ಮ ಅಮ್ಮ ಯಾಕೆ ನಮ್ಮ ಅಮ್ಮ ನಮ್ಮ ಸಂತು ಹೋದಾಗಿಂದನೂ 1.5 ವರ್ಷದಿಂದನೂ ಒಂದು ಸಲನೂ ಕೂಡ ನನ್ನ ಕೈ ಮನಸ್ಕೊಂಡಿಲ್ಲ, ಯಾವ ವಿಚಾರಕ್ಕೂ ಮನಸ್ಕೊಂಡಿಲ್ಲ. ಸೊ ಮಾತು ಬಂದಾಗ ಮಾತಾಡ್ತೀವಿ, ಅಷ್ಟು ಬಿಟ್ಟರೆ ಕ್ಯಾರಿ ಮಾಡ್ತಾ ಇರಲಿಲ್ಲ. ನಮ್ಮ ಅಮ್ಮಂಗೆ ನನ್ನಿಂದ ತುಂಬ ಹರ್ಟ್ ಆಗಿದೆ ಅನಿಸುತ್ತೆ ನಿನ್ನೆಯಿಂದ. ಬೆಳಗ್ಗೆ ಎದ್ದರೆ ಮಾತಾಡ್ತಾ ಇಲ್ಲ. ನಾನು ಬೆಳಗ್ಗೆ ಒಂದು 3 ಸಲ ಮಾತಾಡಿಸ್ದೆ, ಟೀ ಕೊಟ್ಟೆ, ಎದ್ದಿರಲಿಲ್ಲ ಬೆಳಗ್ಗೆ. ಅದಕ್ಕೆ ನನಗೆ ಆತರ ಆಗೋಯಿತು. 7:30 ಆದರೂ ನನ್ನೂ ಹೇಳ್ತಿಲ್ಲ ನಮ್ಮಮ್ಮನೂ ಎದ್ದಿಲ್ಲ. ನಾನು ಎದ್ದೆ, ಅಮ್ಮ ಅಂದೆ, ಹುಷಾರಿಲ್ಲ ನರಳಾಡ್ತಾ ಇತ್ತು, ನೆನ್ನೆ ಬೀಗ್ರ ಮನೆಗೆ ಹೋಗ್ಬಿಟ್ಟು ಬಂದು. ಸರಿ ಅಂತ ಹೇಳಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಬಂದು ಪಾಪುಗೆ ಹಾಲು ಕೊಟ್ಟು ಅಮ್ಮಂಗೆ ಟೀ ಕೊಟ್ಟೆ. ಅವಾಗ ತಗೋ ಟೀ ಕುಡಿ ಅಂತ ಹೇಳಿದೆ, ಎದ್ದು ಟೀ ಕುಡಿದು ಹಾಗೆ ಮನೆ ಕಸ ಎಲ್ಲ ಗುಡಿಸ್ದೆ. ಅಮ್ಮ 2 ಸಲ ಪಾತ್ರೆ ಎಲ್ಲ ತೊಳ್ಕೊತು. ಅಷ್ಟರಲ್ಲಿ ಯಾರೋ ಬಂದರು, ನಮ್ಮೂರವರು ಅಂಕಲ್ ಅವ್ರ ಜೊತೆ ಮಾತಾಡಿ ಅವ್ರು ಹೋದ ಮೇಲೆ ಅಮ್ಮಂಗೆ ದೋಸೆ ಹಾಕ್ಕೊಟ್ಟೆ. ನಾನು ಜೀನಿ ಕುಡಿಯೋಣ, ನಿಮಗೆ ಜೀನಿ ಕುಡಿತೀನಿ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಏನೋ ಒಂದು ದೊಡ್ಡ ಇದ್ದಲ್ಲಿ ಹೇಳಿದೆ. ಬಟ್ ಅಷ್ಟರಲ್ಲಿ ನಂದು ಮೂಡ್ ಆಫ್ ಆಯಿತು. ಜೀನಿನ ಓಪನ್ ಮಾಡಿ ತೊಗೊಂಡವಳು, ಕುಡಿಲಿಲ್ಲ. ಕ್ಯಾರೆಟ್ ಪಲ್ಯ ಮಾಡಿದೆ ತುಂಬ ದಿನಗಳ ನಂತರ, ಚೆನ್ನಾಗಿತ್ತು ಅಂತೇಳಿ 2 ದೋಸೆ ಹಾಕೊಂಡು ತಿಂದೆ. ಮೂಡ್ ಆಫ್ ಆಯಿತು, ಫುಲ್ ಮೂಡ್ ಆಫ್ ಆಯಿತು, ಮಲ್ಕೊಂಡ್ಬಿಟ್ಟೆ. ಇವಾಗ ನೋಡೋಣ ನೈಟ್ ತೊಗೋತೀನಿ ಜೀನಿನ. ನಮ್ಮಮ್ಮ ಮಾತಾಡ್ತಿರೋದು ಇಸ್ಕೊಂಡು ಅದೇ ಬೇಜಾರಾಗ್ತಾ ಇರೋದು. ಯಾಕೆ ಏನು ಅಂತ ದಯವಿಟ್ಟು ಕೇಳಬೇಡಿ. ಅಂಥ ಲೆವೆಲ್ಗೆ ಏನಾಗಿಲ್ಲ, ಮಾಮೂಲಿ ಸಣ್ಣ ಪುಟ್ಟವಿರ್ತವೆ. ಅದಕ್ಕೆ ಏನಕ್ಕೋ ಸ್ವಲ್ಪ ಬೇಜಾರಾಗಿ ಮನಸ್ಕೊಂಡಿದೆ. ಪ್ರತಿಯೊಂದು ವಿಚಾರನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ. ಕೆಲವೊಂದನ್ನು ಹೈಡ್ ಮಾಡೋವಂಥವನ್ನ ಕೆಲವೊಂದನ್ನು ಹೈಡ್ ಮಾಡೇ ಮಾಡ್ತೀನಿ ನಾನು. ನೋಡೋಣ. ನಾನೀಗ ಹೊರಗಡೆ ಕೂತೈತೆ ನಿಶ್ಚಿತ ಅವ್ರ ಜೊತೆ ಮೇಲೆ ನೋಡೋಣ. ಟೀ ಇಟ್ಬಿಟ್ಟು ಕರಿತೀನಿ, ಟೀ ಕುಡಿಬಾ ಅಂತ ಹೇಳಿ. ಏನು ಅನ್ನುತ್ತೆ ಅಂತ ನೋಡೋದ ಏನು ಮಾತಾಡ್ಸುತ್ತಾ ಏನು ಅಂತ. ಅಷ್ಟೊಂದು ಕೃತನು ಬರ್ತಾಳೆ. ನನ್ನ ಮೈಂಡ್ ಚೇಂಜ್ ಆಗಬೇಕು, ನಮಗೆ ಎನರ್ಜಿ ಬರಬೇಕಂದ್ರೆ. ಸೊ ನನ್ನ ಮಗಳು ಬರಲೇಬೇಕು. ಅವಳು ಬಂದರೆ ನಾನು ಯಾವುದೇ ಮೂಡಲ್ಲಿದ್ರೂ ಕಿತ್ತಾಡ್ಕೊಂಡು ಅವಳನ್ನ ಅಲ್ಗೋಬೇಡ ಎಲ್ಗೋಬೇಡ ಮಾತಾಡ್ಕೊಂಡು ನನ್ನ ಮೂಡೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ನಮ್ಮ ಮೂಡ್ ಚೇಂಜ್ ನನ್ನ ಮಗಳು ಬರ್ತಾಳೆ ಇವಾಗ. ಸೊ ಆ್ಯಕ್ಟಿವ್ ಆಗಿಬಿಡ್ತೀನಿ. ನೋಡೋಣ, ಮಾತಾಡ್ಸೋಣ, ಏನು ಮಾತಾಡ್ಸುತ್ತೋ ಇಲ್ವೋ ನೋಡೋಣ, ಆಯಿತಾ ಫ್ರೆಂಡ್ಸ್. ಅಮ್ಮಂಗೋಸ್ಕರ ಟೀ ಇಡ್ತಾ ಇದ್ದೀನಿ. ನಾನಂತೂ ಟೀ ಕುಡಿದೇ ಇಲ್ಲ, ಪರವಾಗಿಲ್ಲ, ಬೆಳಗ್ಗೆಯಲ್ಲೂ ಕುಡ್ದಿಲ್ಲ. ಒಂದಿನಕ್ಕೆ ಒಂದು ಸಲ ಟೀ ಕುಡಿತಾ ಇದ್ದೆ, ಒಂದು ಸಲನೂ ಕುಡ್ದಿಲ್ಲ ಅಂದರೆ ತುಂಬ ಒಳ್ಳೆ ವಿಚಾರ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಕಸ ಗುಡಿಸ್ಬೇಕು. ದೋಸೆ ಇದೆಲ್ಲ ಗ್ಯಾಸ್ ಮೇಲೆ ಇತ್ತು, ಮಧ್ಯಾಹ್ನ ಹಾಕೊಂಡು ತಿನ್ನಲ್ಲ, 4-3:30 ಕ್ಲೀನೇ ಮಾಡಿರಲಿಲ್ಲ. ಇದೆಲ್ಲ ಕಸ ಗುಡಿಸ್ಬೇಕು. ತೊಳೆಯೋ ಪಾತ್ರೆ ಎತ್ತಿಟ್ಟಿದ್ದೀನಿ, ನಾನೇ ತೊಳ್ಕೊಳ್ಳೋಣ ಅಂತ. ಯಾಕಂದ್ರೆ ನಮ್ಮಮ್ಮ ಸ್ವಲ್ಪ ಗರಮ್ ಆಗಿದ್ದಿರೋದಕ್ಕೆ ನಮ್ಮಮ್ಮ ನಿಶ್ಚಿತಾರ್ ಜಗತಿ ಮೇಲಿಂದ ಎದ್ದು ಬಂದು ಬಟ್ಟೆ ಎತ್ಕೋತಾ ಇದ್ದೆ. ಇದು ಸಿಲಿಂಡ್ರು ನಾವು ಫಸ್ಟು ಗ್ಯಾಸ್ ತಗೊಂಡಿರೋಂತಹ ಗ್ಯಾಸ್ ಸ್ಟವ್ ಗೈಸ್. ನಾನು 9ನೇ ಕ್ಲಾಸಲ್ಲಿದ್ದಾಗೇನೋ ನಮ್ಮನೆ ಗ್ಯಾಸ್ ತಗೊಂಡಿದ್ದು. ಅವಾಗಿಂದನೂ ಇದೊಂದೇ ಗ್ಯಾಸ್ ಸ್ಟವ್ ನೋಡಿ ಎಷ್ಟು ಚೆನ್ನಾಗಿದೆ. ಟಿವಿ ಹಾಕೊಂಡು ಕಾಪಿ ರೈಟ್ ಬರ್ತದೆ, ಮಾತಾಡ್ಸೋಕ್ಕೆ ಹೋಗಲ್ಲ. ನೋಡಲ್ಲ ರಿಯಾಕ್ಷನ್ ನೋಡಿದ್ರೆ ಹೇಗೆ ತವ ಕೃತು ಬಂದು ನಡಿ ಹಣ್ಣಿ ದೋಸೆ, ಬಿಸಿ ದೋಸೆ ಹಾಕೊಡೋಣ. ಬಿಕ್ಕಿ ಹಣ್ಣಿನ ಹಾಂ ನಡಿ. ಚಿನ್ನೋದು ಎಲ್ಲಿ ಬಿದ್ದಿತ್ತು ತಗೊಂಡೆ? ಚಿನ್ನ ಪಲ್ಯ ತಿನ್ಕೊಂಡೆ ಎಲ್ಲನೂ ಬೆಳಗ್ಗೆ ತಿನ್ಕೊಂಡೆ. ಎಷ್ಟು ದೋಸೆ ಚೆನ್ನಾಗಿತ್ತಾ? ಮತ್ತೆ ಖಾರ ಆಗಿತ್ತು ಅಂತಿ ಬೆಳಗ್ಗೆ ಸತಿ. ಹಣ್ಣು ಕೈ ಕಾಲು ತೊಳಿ. ಕುರ್ಕುರೆ ಅಲ್ಲಿ ತಾತ ಕೊಟ್ಟು ಕಳ್ಸೋದೆ. ತಾತ ನೆನ್ನೆ ಒಂದು ತಿಂದಿನೊಂದು ತಿನ್ನೋದು ಏನು ಅಷ್ಟು ಆಟ ಆಡಕ್ಕೆ ಬಿಡ್ತಾರ ಅಲ್ಲಿ? ಆಟ ಆಡಕ್ಕೆ ಬಿಡ್ತಾರ ನಿನ್ನ? ಮತ್ತೆ ಪ್ಯಾಂಟ್ಯಾಕೆ ಅಷ್ಟು ಗಲೀಜಾಗಿರ್ತದೆ ಡೈಲಿಯ? ನಾನು ದಿವಾನ್ ಕಟ್ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ನ. ಕೃತು ಬಂದ್ಲಾ, ನಾನು ಹೊಟ್ಟೆ ಮೇಲೆ ಮಲ್ಕೋತೀನಿ ಕಣಮ್ಮ ಅಂದ್ಲ. ಸರಿ ಮಲ್ಕೊ ಅನ್ನ. ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಸ್ಟಾರ್ಟ್ ಮಾಡಿದ್ರೆ ಕೋತಿ ಥರ ಆಡ್ತಾ ಇದ್ಲು. ಹಂಗೆಲ್ಲ ಮಾಡ್ಬೇಡ, ಸುಮ್ಮ ಮಲ್ಕೋ, ಇಲ್ಲ ಎದ್ದೋಗೆ ಅಂದರೆ ಹಿಂಗೆ ಆಡ್ತಾ ಇದ್ಲು. ನಾನು ಹಿಂಗೇನಾದರೂ ಮಲಗಿದ್ರೆ ಬಂದು ಹೊಟ್ಟೆ ಮೇಲೆ ಮಲ್ಕೋತಾಳೆ ಸಣ್ಣ ಪಾಪು ಥರ. ಅವಳು ಸಣ್ಣ ಪಾಪು ಇದ್ದಾಗ ನಮ್ಮಮ್ಮ ಹೊಟ್ಟೆ ಮೇಲೆ ಮಲಗಿಸಿ ಅಭ್ಯಾಸ ಮಾಡಿತ್ತು. ನನಗೆ ಮಲಗಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅವಾಗ ಸೆಕ್ಷನ್ ಆಗಿತ್ತಲ್ವ, ಅವಾಗ ಮಲಗಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಇವಾಗ ಅವಳಿಗೆ ನಿದ್ದೆ ಬರಲಿಲ್ಲ ಅಥವಾ ಬೇಜಾರಾಯಿತು ಅಂದರೆ ಹೊಟ್ಟೆ ಮೇಲೆ ಬಂದು ಮಲ್ಕೊತಾಳೆ. ತುಂಬ ದಿನ ಆದಮೇಲೆ ಪೂಜೆ ಮಾಡ್ದು.
ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ಬಾಚಿನೂ ಈಗ ಆಚೆಗೆ ಪೂಜೆ ಆಯ್ತು ತಾನೇ, ಬಾಚೆಗೆ ಕೃತನು ಕೂಡ ನನ್ನ ಜೊತೆಲಿ ಪೂಜೆ ಮಾಡಿದ್ಲು. ಮುಖ ತೊಳ್ಕೊಂಡ ಪೌಡ್ರ್ ಹಾಕೊಂಡು ನೋಡಿ ಕೆಂಬುತ ಆಗೋಳೆ. ಪೂಜೆ ಮಾಡ್ದ, ಇವಾಗ ಅಡುಗೆ ಮಾಡೋಣ. ಫ್ರೆಂಡ್ಸ್, ನಾನಂತೂ ಬೆಳಗ್ಗೆ ಜೀನಿ ಕುಡಿಲಿಲ್ಲ, ಅದಕ್ಕೆ ಇವಾಗ ಜೀನಿ ಕುಡಿಯೋಣ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಹುಣಸೆ ಹುಳಿ ಸಾಂಬಾರು ಅಂತ ನಮ್ಮ ಕಡೆ ಮಾಡ್ತೀವಿ, ಅದನ್ನೇನೆ ನೈಟ್ ಮಾಡಿತ್ತು, ಅದನ್ನು ಬೇಯಿಸ್ತಾ ಇದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಏನೋ ಮೊಸರು ತಂದೈತೆ, ಅದಕ್ಕೆ ಮೊಸರು ಒಗ್ಗರಣೆ ಮಾಡು ಅಂತ. ಯಾಕಂದರೆ ನಮ್ಮ ಅಪ್ಪಾಜಿಗೆ ಸಾಂಬಾರು ಇಷ್ಟ ಇಲ್ಲ, ರಾತ್ರಿನೇ ಈ ಸಾಂಬಾರಲ್ಲಿ ಯಾರು ತಿಂತಾರೆ ಅಂತಿತ್ತು. ಅದಕ್ಕೆ ಮೊಸರು ಒಗ್ಗರಣೆ ಮಾಡೋಣ, ಮುದ್ದೆ ಮಾಡಬೇಕಿನ್ನು. ತಿನ್ನು. ಹಾಂ, ನಿನ್ ಕಲರು ಚಿನ್ನು ಗ್ರೀನ್ ಅಲ್ಲ, ಅದು ಆರೆಂಜ್ ಕಲರ್. ನಂಗ ತಿಂತಾ ಇಲ್ಲ ಚಿನ್ನು, ನಾನು ಸ್ವೀಟ್ ತಿಂತಾ ಇಲ್ಲ, ಡಯಟ್ ಮಾಡ್ತಾ ಇದ್ದೀನಿ. ನೋಡಿ ಪೌಡ್ರ್ ನೀಟಾಗಿ ಹೊರಸ್ಕೊಂಬಗ್ಳೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಮ್ಮ ಪ್ರೀತಿ, ಅಮ್ಮ ಪ್ರೀತಿ ತುತ್ತು ಒಂದು ತುತ್ತು. ಅಮ್ಮನ ತಿಂತೀನಿ, ನಿನ್ಗೆ ಪ್ರೀತಿ ಇದ್ರೆ ಒಂಚೂರು ನಾನು ನಿನ್ನ ತಿನ್ನಲ್ಲ. ಸರಿ ಬಿಡು, ನಿಂಗೆ ಪ್ರೀತಿನೇ ಇಲ್ಲ. ಅಮ್ಮ ನಿಂಗೋಸ್ಕರ ಎಲ್ಲ ಮಾಡ್ತಾಳೆ. ಅಮ್ಮಂಗೋಸ್ಕರ ಒಂಚೂರು ಸ್ಕೂಲ್ಗೆ. ಆಯ್ತು, ಒಂದಿನ ಬರ್ತೀನಿ. ಬಂದರೆ ಫೀಸ್ ಕಟ್ಟಿ ಅಂತಾರೆ ಮಗಳೇ, ಅದಕ್ಕೆ ಬರ್ತಾ ಇಲ್ಲ. ಒಂದು ಅಮ್ಮ ಪ್ರೀತಿ ತುತ್ತಿ, ಒಂದು ತುತ್ತು ಬಿಡು ಚಿನ್ನು. ಆಯ್ತು ಬಿಡು, ನಿನ್ ಬ್ಯಾಡ ಬೇಬಿ, ಹೋಗು. ಬೇಡ ಬಿಡು, ನಿನ್ನ ಅನ್ನ ಊಟ ಬಿಡಿಸ್ಕೊಡ್ತೀನಿ. ದುಡ್ಡಿಲ್ಲ ಮಗನ, ಸ್ಕೂಲ್ ತಪ್ಪಂದ್ರೆ ಕೃತದ್ದು ಫೀಸ್ ಕಟ್ಬೇಕಲ್ಲ, ಕಟ್ಟಿ ಮೇಡಮ್ ಅಂತಾರೆ. ಅದಕ್ಕೆ ದುಡ್ಡಿಲ್ವಲ್ಲ, ಅದಕ್ಕೆ ಬಂದಿಲ್ಲ. ಆಯ್ತಾ, ಬರ್ತೀನಿ. ನಾಳೆ ರಜಾ ಕಣ್ಮಗಳು, ನಾಳೆ ರಜಾ ಕೊಟ್ಟಾರೆ, ಗೊತ್ತಿಲ್ಲ ಕಣ್ಮಗಳು. ತಿಂತೀಯೋ ಇಲ್ಲೋ? ಸರಿ, ಹೋಗಿ ಆಟ ಆಡ್ಕೋ. ಅವ್ರಿಗೆ ಊಟಕ್ಕೆ ಎಲ್ಲ ತಂದು ಕೊಟ್ಟೆ. ನಾನು ಊಟ ಮಾಡಲ್ಲ ಹೇಳಿದ್ನಲ್ಲ, ಚೀನಿ ಕುಡಿಬೇಕು ಅಂತ. ತಟ್ಟೆ ಮುದ್ದೆ ಎಲ್ಲ ತಂದು ಕೊಟ್ಟೆ, ಅವರೇ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಿದ್ದಾರೆ. ಕೂತು ನೋಡಿ ಬುದ್ಧಿವಂತೆ ಅವಳೆ, ರೈಸ್ ಹಾಕ್ಕೊಂಡು ಮೊಸರು ಮತ್ತು ರುಚಿ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾವಳೆ. ಸರಿ ಅಂತ ಹೇಳಿ ನಾನು ಎದ್ದು ಬಂದೆ ಅಲ್ಲಿಂದ. ಹಸಿಟ್ಟಂಗಿರ್ತದೆ, ಚೆಲ್ಬೇಡ, ಹೋಗು. ತಿನ್ನಕ್ಕಾಗಲ್ಲ ನೀನು. ತರಗು ತಟ್ಟೆನ ಕಲಿಸ್ಕೊಟ್ಟು ಸಾಕ ಬರಗು ತಟ್ಟೆ. ನಾವು ಇಲ್ಲಿ ನೀರಿಟ್ಟಿದ್ದೀನಿ, ಸೀದೋಯ್ತದ. ನಂಗೆ ಯಾಕೋ ಒಂಥರ ಬೇಜಾರು. ಅಮ್ಮ ಅಪ್ಪಾಜಿ ಊಟ ಕೊಟ್ಟೆ, ಊಟ ಮಾಡ್ತಾ ಇದ್ದಾರೆ. ಇದಕ್ಕೆ ಇವಾಗ 1.5 ಸ್ಪೂನ್ ಜೀನಿ ಹಾಕೊಳ್ಳೋಣ ಬನ್ನಿ. 1.5 ಸ್ಪೂನ್ ಅಂತ ಹೇಳಿದ್ದಾರೆ. ಒಸಿನೇ ಹಾಕೋತೀನಿ, ಫಸ್ಟ್ ಡೇ ಅಲ್ವಾ, ಕುಡಿಯೋಕ್ಕಾಗುತ್ತೋ ಆಗಲ್ವೋ ಫಸ್ಟ್ ನೋಡೋಣ ಹಾಕಿ. ಯಾಕಂದರೆ ಬಾಡಿ ಒಂದೇ ಸಲ ಯಾವುದನ್ನು ತಗೊಳ್ಳಲ್ಲ, ಹಾಗಾಗಿ ಸ್ವಲ್ಪದ್ರಿಂದನೇ ಸ್ಟಾರ್ಟ್ ಮಾಡೋಣ. ಸ್ಪೂನಲ್ಲಿ ಕಲಿಸ್ಕೊಳಕ್ಕಾಗಲ್ವ ಮದು? ನಿನಗೆ ಕೈ ಕೊಟ್ಟಿಲ್ವ ದೇವರು? ಹಾಂ, ಕೊಡು. ಸಾಲ್ಟ್ ಹಾಕೊಂಡಿದ್ಯಾ? ಸಾಲ್ಟು ಏನು ಹೇಳು? ಅನ್ನ ಇಷ್ಟು ಸಾಕಾಚಿನ, ಇನ್ನೊಸಿ ಹಾಕೊಂಡು ತಿನ್ನೋದು. ಯಾಕೆ ಬಿಸ್ಕೆಟ್ ಎಲ್ಲ ತಿಂದಲ್ಲ, ಅದಕ್ಕೆ ಹಂಗೆ ಆಡಿಸ್ತೈತ ಹೊಟ್ಟೆಲಿ. ಹೋಗಿ ತಗೊಂಡು ತಿನ್ನೋದು. ಎಲ್ರಿಗೂ ಊಟ ಆಯ್ತಾ ಅಂತ ಹೇಳು. ಆಮೇಲೆ ಗೊತ್ತಿಲ್ಲ, ಹೋಗಿ ಊಟ ಮಾಡೋದು. ಏನು ಕೃತ, ಏನು ಕೃತ? ಆಮೇಲೆ ನಾನು ವಿಡಿಯೋ ಕಟ್ ಮಾಡಿದ್ದೆ, ಆಮೇಲೆ ಕಾಫಿ ಆಯ್ತಾ ಅಂತ ಕೇಳ್ತಾಳೆ. ಮತ್ತೆ ಆನ್ ಮಾಡಿದೆ. ಇದು ಮಾಡ್ತಾ ಐತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿ ಹಾಕೊಳ್ಳೋಣ ಇವಾಗ. ರುಚಿ ಡಬ್ಬ, ಈ ಸಕ್ಕರೆ ಡಬ್ಬ ಎಲ್ಲನೂ ಚೇಂಜ್ ಮಾಡೋಣ ಅಂತ ಎಷ್ಟೋ ದಿನದಿಂದ ಅಂದ್ಕೊಂಡ್ರು ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ಕೆಲವೊಂದನ್ನು ನಮ್ಮ ಲೈಫಲ್ಲಿ ಬೇಡದಿರೋ ವ್ಯಕ್ತಿಗಳ ಬಗ್ಗೆನೂ ನೆನೆಸ್ಕೋಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಆಗಲ್ಲ. ಹಾಗೆ ಕೆಲವೊಬ್ಬರನ್ನ ಅವ್ರು ನಮ್ಮ ಜೊತೆ ಇನ್ನಿರಲ್ಲ, ಅಥವಾ ನಮ್ಮ ಜೊತೆ ಇರಕ್ಕೆ ದೇವ್ರು ಬಿಡಲ್ಲ, ಅವರು ನೆನೆಸ್ಕೋಬಾರ್ದು ಅಂತ ಹೇಳಿದ್ರು ನೆನಪುಗಳಾಗ್ತಾ ಇರುತ್ತೆ. ನೆನ್ಕೋಬಾರ್ದು ಅನ್ನೋ ವ್ಯಕ್ತಿಗಳನ್ನೂ ನೆನ್ಕೋತೀವಿ, ನೆನ್ಕೋಬೇಕು ಅವ್ರು ನಮ್ಗೆ ತುಂಬ ಇಂಪಾರ್ಟೆಂಟು ಅನ್ನೋರ್ನು ಕೂಡ ಇದು ಬಿಡಿ, ಬೇಡ ಇವ್ರು ಸರಿ ಇಲ್ಲ ಅಂತಾರೆ, ಜಾಸ್ತಿ ನೆನಪಾಗ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಪ್ರವಾಸದಿಂದ ನಾವು ದೂರ ಇರಬೇಕು ಅಂತ ಅನ್ಕೋತಾ ಇರ್ತೀವಿ, ಬಟ್ ಆ ವ್ಯಕ್ತಿಗಳನ್ನೇ ಜಾಸ್ತಿ ನೆನ್ಪು ಮಾಡ್ಕೋತಾ ಇರ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ದೇವ್ರು ಅದಕ್ಕೆ ನಮಗೆ ಹಿಂಗಾಗುತ್ತಾ ಅಥವಾ ಎಲ್ಲ ಪ್ರಾಣಿಗಳಿಗೂ ಹಿಂಗಾಗುತ್ತಾ? ಬೇಡ ಅಂತ ಹೇಳಿದ್ರೆ ವ್ಯಕ್ತಿನ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಬಟ್ ನಮಗೆ ಬಿಡೋಕ್ಕಾಗಲ್ವೇ? ನೆನ್ಪು ಮಾಡ್ಕೊಂಡು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು ಅಂತ ಕೊರಗ್ತೀವಿ.
ಮತ್ತು ಕೆಲವೊಬ್ರ ಜೊತೆ ಬದುಕಕ್ಕೆ ನಮ್ಗೆ ಅದೃಷ್ಟ ಇರಲ್ಲ, ಅವ್ರನ್ನೂ ನೆನ್ಕೊಂಡು ಕೊರಗ್ಕೊಂಡು ಕೂತಿರ್ತೀವಿ. ಏನು ಮಾಡ್ತೀರಾ, ಇದೇನೋ ಹಿಂಗೈತೆ ಒಳ್ಳೆಯ ಅಕ್ಕಿ ತೊಳೆದು ನೀರಂಗೆ ಕಾಣ್ತಾ ಇಲ್ವಾ ಗೈಸ್. ಗಟ್ಟಿ ಆಗುತ್ತೆ ನೋಡೋಣ, 10 ಮಿನಿಟ್ಸ್ ಕುದಿಸೋಣ, ಹೆಂಗಾಗುತ್ತೆ ನೋಡೋಣ. ಇದು ಚೇರ್ ಮೇಲಿತ್ತು ಹುಳ, ಕೃತು ಹುಳ ಅಂತ ಹೆದರ್ಕೋತಾ ಇದ್ಲು. ಎತ್ಕೊಂಡೆ ಇದನ್ನ ಹೊರಗಡೆ ಹಾಕೋಣ ಅಂತ ನಮ್ಮ ಅಮ್ಮ ಕೇಳಿದೆ, ಏನು ಹುಳ ಇದೆ ಈ ಥರ ಇದೆಯಲ್ಲ ಅಂತ ಹೇಳಿ. ಅದಕ್ಕೆ ಜೇಡ ಅಂತ ಹೇಳ್ತದೆ, ಸೆಲ್ಬೆ ಕಟ್ಟುತ್ತೆ ನೋಡಿ ಎಲ್ಲ ಕಡೆನೂ, ಆ ಥರದ್ದು ಹುಳ. ನಾನು ಚಿಕ್ಕ ಚಿಕ್ಕ ಹುಳಗಳು ನೋಡಿದ್ದೆ, ಬಟ್ ಈ ಥರ ದೊಡ್ಡ ಹುಳ ನೋಡಿರಲಿಲ್ಲ, ಇದೆ ಫಸ್ಟ್. ಹುಳ ಜೇಡ ನೋಡಟ್ಟಿ ಒಸಿ ದೊಡ್ಡದಲ್ಲ, ಅಲ್ಲಿ ಚೇರ್ ಮೇಲಿತ್ತು ಏನ ಅಂತ ಬಂದೆ ಆಚೆಗೆ. ನಡೀಗ ಒಳಿಕೆ, ನಡಿಮ್ಮ ನಡಿ ಒಳಿಕೆಗ. ಒಂದಿದೊಳು ಕುಡಿಯೋಕ್ಕೆ ಸುಸ್ತೈತಿ ಅಂತ ವಾಪಸ್ ಅದ್ರೊಳಿಕೆ ಬಿಟ್ಟಿದೆ. 6 ಅಂತ ಜೀವನ ಕುಡ್ತೋದು ಹೆಂಗದೆ ಅಂತ ನೋಡೋಣ. 1,500 ರೂಪಾಯಿ ಜೀನಿ ಈಗ ಗಟ್ಟಿಯಾಗೈತವ, ತೆಳ್ಳಗಿತ್ತು. ಇದ್ರೊಳಗೆ ಒಂದು ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟ ಆದಂಗೆ ನೀರು ಹಾಕೊಂಡು ಮಾಡ್ಕೊಂಡ್ವಿ. ಅವಾಗಲೇ ಒಳ್ಳೆ ಹೊಳೆ ನೀರಂಗಿತ್ತು, ತೆಳ್ಳಗೆ ಯಾವಾಗ ನೋಡೋದು ರಾಗಿ ಹುಂಬ್ಳಿನ ಗಟ್ಟಿ ಆಗ್ಬಿಟ್ಟೈತೆ. ಸ್ಮೆಲ್ ಬರ್ತೈತೆ. ಪರವಾಗಿಲ್ಲ ಗೈಸ್, ಕುಡಿಬೋದು. ನಾನೇನೋ ಒಂಥರ ಇರುತ್ತೆ ಕುಡಿಯೋಕ್ಕಾಗೋದಿಲ್ಲ ಅಂತ ತುಂಬ ಬಿಲ್ಡಪ್ ಕೊಟ್ಟೆ. ಅದು ಪೌಡ್ರ್ ಒಂಥರ 3 ಗಂಟೆ ಸ್ಮೆಲ್ ಹೊಡೆದಂಗೆ ಆಯ್ತದೆ, ಅದಕ್ಕೆ ಹೆಂಗೋ ಇರ್ತದೆ. ಬಟ್ ಕುಡಿಬೋದು, ಏನು ಅಂದ್ರೆ ಆ ಲೆವೆಲ್ ಏನು ಬೇರೆ ಥರ ಇಲ್ಲ, ಕುಡಿಬೋದು. ಕುಡಿಯೋ ಸ್ವಲ್ಪ ಕುಡಿದು ನೋಡು ಫಸ್ಟು. ಕುಡಿಯೋದಕ್ಕಿಂಚನೆ ವ್ಯಾನ್ ಥರ ತಿನ್ನೋದು ಅನ್ನ ಮಾಮಿ ಇದು ಗೊತ್ತಾ, ತಿನ್ನೋ ವಸ್ತು ಕುಡಿಯೋ ವಸ್ತು ಮಾಮಿ ಇದ್ದಂಗೆ, ಹಬ್ಳಿಸ್ಬಾರ್ದು. ಬಾಯ್ಲಿ ಬಾರಮ್ಮ. ಏಯ್ ಕೆಚ್ಬಿಡ್ತೀನಿ ಇಡಿಯಟ್, ನಿನಗೆ ಒಳ್ಳೆ ಬುದ್ಧಿ ಕಲ್ತ್ಕೋ. ಹಂಗೆ ಉಗಿಬಾರ್ದು, ಹಬ್ಳಿಸ್ಬಾರ್ದು ಅಂತ ಹೇಳ್ತೇವೆಲ್ಲ. ಕುಡಿಯಲ್ಲ ಅಂತ ಹೇಳ್ಬೇಕು, ಕುಡಿಯಲ್ಲ ಹಂಗೆ ಹೇಳು ನೀನು ಬಾಯ್ಬಿಟ್ಟು. ಹಬ್ಳಿಸೋದು ಉಗಿಯೋದು. ಚಿಂಟು ಟಿವಿ ಕೊಟ್ಟು ಬಂದೆ, ಆಲ್ಮೋಸ್ಟ್ ಫಿನಿಶ್. ಕಣ್ಣು ಮುಚ್ಕೊಂಡು ಕುಡಿತಾ ಇದ್ದೀನಿ. ಒಂಥರ ಖಾಲಿ ಹೊಟ್ಟೆ ಥರ ಆಯ್ತಾ, ಏನು ತಿಂದಿರ್ಲಿಲ್ವ. ಕ್ಯಾರೆಟ್ ಪಲ್ಯ ಸ್ವಲ್ಪ ತಿಂದಿದ್ನ, ಬೇಗ ಬರ್ತೈತೆ. ಫಿನಿಶ್. ಫಸ್ಟ್ ಟೈಮ್ ಕುಡಿತಾ ಇದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಇವಾಗ ಏನು ಕೆಲಸ, ಬಿಗ್ ಬಾಸ್ ನೋಡ್ಬೇಕು ಇವತ್ತು. ಯಾಕಂದ್ರೆ ವೈಲ್ಡ್ ಕಾರ್ಡ್ ಅಂತೀನಿ. ಸೊ ಗೆಸ್ಟ್ ಅಪಿರಿಯನ್ಸಲ್ಲಿ ಮಂಜು ಅವರು, ಹಾಗೆ ವಿಕ್ರಮ್ ಅವರು, ಹಾಗೆ ಇನ್ನೊಬ್ರು ರಜತ್ ಅವ್ರು ಬಂದಿದ್ದಾರೆ. ಪ್ರೋಮೋ ನೋಡಿದೆ, ಯಾಕೋ ಸಖತ್ತಾಗೈತೆ, ಸಖತ್ ಮಜಾ ಕೊಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಹೆಂಗಿದ್ರು ಮಧ್ಯಾಹ್ನ 11 ಇಂದ 3 ತನಕ ಮಾಡ್ತೀನಿ, ಪಕ್ಕ ನಿದ್ದೆ ಬರಲ್ಲ. ಹಾಗಾಗಿ ಬಿಗ್ ಬಾಸ್ ನೋಡೋಣ ಅಂತ. ಈಗ ಹಂಗೆ ಅವ್ರದ್ದು ಕೃತು ಚಿಂಟು ನೋಡ್ತಾ ಇದ್ದಾಳೆ. 9:30 ತನಕ ಅವ್ರು ನೋಡ್ಕೊಳ್ಳಿ, ಏನಾದರೂ ನೋಡ್ಕೊಳ್ಳಿ. ನಾನು ರೂಮರಾಗೆ ಫೋನ್ ನೋಡ್ಕೊಂಡು ಕೂತಿರ್ತೀನಿ. 9:30ಗೆ ಹಾಜರು ಬಿಗ್ ಬಾಸ್ ನೋಡೋಕ್ಕೆ. ನೋಡ್ಬಿಟ್ಟು ಏನೇನಾಗುತ್ತೆ ನೋಡಿಕೊಂಡು. ಸ್ವಲ್ಪ ಹೊಟ್ಟೆ ಒಂಥರ ಫೀಲ್ ಆಗ್ತಾ ಇದೆ. ಒಳಗಡೆ ಹಾಲಲ್ಲೇ ವಾಕ್ ಮಾಡ್ತೀನಿ ಗೈಸ್, ಒಂದು 10 ಮಿನಿಟ್ಸ್ ಒಂಥರ ಫೀಲ್ ಆಗ್ತಾ ಇದೆ. ಅದು ಹೇಳ್ಕೊಳಕ್ಕೂ ಬರ್ತಾ ಇಲ್ಲ ನನಗೆ. ನೋಡಿ ಯಾವ ಕಡೆಗೆ ಮಲ್ಕೊಳ್ಳಿ, ನಾನು ಹೆಂಗೆ ಮಲಗಿಸ್ಬಿಟ್ರೆ ರಗ್ಗೊಚ್ಚಿ ಹೋಗಿದೆ. ಇಲ್ಲಿ ನೋಡಿದ್ರೆ ವಿಚಿತ್ರವಾಗಿ ಮಲ್ಕೊಂಡವಳೆ. ಟೈಮ್ 11 ಗಂಟೆ 1 ನಿಮಿಷ ಆಗಿದೆ. ಓಹ್ ಮೈ ಗಾಡ್, ಬಿಗ್ ಬಾಸ್ ನೋಡ್ಕೊಂಡ್ಬಂದು. ನಾನು ಬಿಗ್ ಬಾಸ್ ನೋಡಿದೆ ಎಷ್ಟು ಗಂಟೆ ಗೊತ್ತಾ? 10 ಗಂಟೆಗೆ 10 ನಿಮಿಷಕ್ಕೆ ಹಾಕಿದ್ದೀನಿ. ನಾನು 9:30ಗೆ ನೋಡಬೇಕಿತ್ತು. ಕಾಲಲ್ಲೇ ಮಾತಾಡಿಕೊಂಡು ನನ್ನ ಯೂಟ್ಯೂಬ್ ಫ್ರೆಂಡ್ ಜೊತೆ, ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದ್ರು, ಅವ್ರ ಜೊತೆ 1 ಅವರ್ ಮಾತಾಡಿಕೊಂಡು ಸುಮಾರು ಹೊತ್ತು ನೋಡೋದು ಬೇಡ ಅಂತ ಹೇಳಿ ಪ್ರೋಮೋ ನೋಡೇನೆ ನಾನು ನೋಡಬೇಕು ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನನ್ನ ಮನಸ್ಸೇ ಚೇಂಜ್ ಆಗೋದು. ಅಷ್ಟರಲ್ಲಿ ನನ್ನ ಮನಸ್ಸು ಚೇಂಜ್ ಆಯ್ತು, ಯಾಕಂದರೆ ಫೋನ್ ನೋಡ್ತಾ ಇದ್ನ. ಬಿಡು, ಫ್ರೀ ಆದಾಗ ಬೆಳಗ್ಗೆಗೆ ರಿಪೀಟೆಡ್ ಬರುತ್ತಲ್ಲ ನೋಡೋಣ ಅಂತ ಸುಮ್ಮನೆ ಅದೇ. ಅರ್ಧ ಗಂಟೆ ಬಿಗ್ ಬಾಸ್ ಮುಗ್ದೋಗಿತ್ತು. ಫೇಸ್ಬುಕ್ಕಲ್ಲಿ ಫಿಲ್ಮ್ಗಳೆಲ್ಲ ಬರ್ತಿರುತ್ತೆ ನೋಡಿ, ಶಾರ್ಟ್ ವೀಡಿಯೋಸ್ ಆಗ್ತಿರ್ತಾರೆ, ಕನ್ನಡ ಡಬ್ಬಿಂಗ್ ಅಂದರೆ ಹಿಂದಿ ತೆಲುಗು ಡಬ್ಬಿಂಗ್, ಆ ಥರದ್ದು ಇಂಟ್ರೆಸ್ಟಿಂಗ್ ಆಗಿರೋ ಫಿಲ್ಮ್ ಬರ್ತಿತ್ತು, ಅದನ್ನು ನೋಡ್ತಾ ಇದ್ದೆ. ಆಮೇಲೆ ಮತ್ತೆ ಫೇಸ್ಬುಕ್ಕಲ್ಲಿ ಮತ್ತೆ ಅದೇ ಪ್ರೋಮೋ ಬಂತು ನನಗೆ ಫೇಸ್ಬುಕ್ಕಲ್ಲಿ. ಇಲ್ಲ ನಾನು ನೋಡಲೇಬೇಕು ಅಂತೇಳಿ 10 ಗಂಟೆ 10 ನಿಮಿಷಕ್ಕೆ ರೂಮಿಂದ ಹೋಗಿ ಇಷ್ಟ ತನಕ ನೋಡಿದೆ. ಗಿಲ್ಲಿದ್ ಮಾತ್ರ ಮಸ್ತ್ ನೆಕ್ಸ್ಟ್ ಲೆವೆಲ್ಲು.
ಎಷ್ಟೇ ಬೈದರು ಎಷ್ಟೇ ಅಂದ್ರೂ. ಸೊ ಅವರಿಂದನೇ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ನನಗನ್ಸುತ್ತೆ ಗಿಲ್ಲಿಯಿಂದ. ಸೊ ಸಖತ್ತಾಗಿತ್ತು ಮಂಜಣ್ಣಂದು, ರಜತ್ ಅವ್ರದ್ದು ಎಲ್ಲ. ಜಗಳ ಆಗುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಮುಂದಿನ ಸಂಚಿಕೆಯಲ್ಲಿ ಅಂತ ಹಾಕ್ಬಿಟ್ರು ಬಿಗ್ ಬಾಸು. ಸೊ ಭಾಳ ಚೆನ್ನಾಗಿ ತಲೆ ಓಡಿಸ್ತಾರೆ. ನಾವು ವಿಡಿಯೋನ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಧ್ಯದಲ್ಲಿ ಹಾಕಿರ್ತೀವಿ. ಸೊ ಸ್ಟಾರ್ಟಿಂಗಿಂದ ನೋಡಿ ಏನೋ ಥರ ಟ್ರಿಕ್ ಯೂಸ್ ಮಾಡ್ತಾರೆ ಯೂಟ್ಯೂಬರ್ಸ್. ಆ್ಯಂಡ್ ನಾನು ಕೂಡ ಅದೇ ಥರ ಬಿಗ್ ಬಾಸು ಕೂಡ ಟ್ರಿಕ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಕೊನೆ ತನಕ ನೋಡಿ ನಿರಾಸೆ ಆಗ್ಬಿಟ್ಟು ನಾಳೆ ಸಂಚಿಕೆ ಅಂತ ಹಾಕ್ಬಿಟ್ರು. ಓಕೆ ಅಂತ ಹೇಳಿ ಬಂದೆ. ಈಗ ಮಲ್ಕೊಳ್ಳೋಣ ಅಂತ ನಮ್ಮ ಕೂತು ವ್ಯವಸ್ಥೆಯಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ನೀಟಾಗಿ ಮಲಗಿಸಿ ರಗ್ಗುಚ್ಚಿ. ಸೊ ಫೋನಲ್ಲಿ ಚಾರ್ಜ್ ಖಾಲಿ ಆಗಿದೆ. ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಮಲ್ಕೋತೀನಿ. ಸೊ ಬೆಳಗ್ಗೆ ಲೇಟಾಗಿ ಎದ್ರು ನಡೆಯುತ್ತೆ, ಬಿಕಾಸ್ ಕೃತುಗೆ ರಜಾ ಕೊಟ್ಟಿದ್ದಾರೆ. ನಾಳೆ ಬುಧವಾರ ರಾಮನಾಥ್ಪುರದ್ದು ಜಾತ್ರೆ ಇದೆ, ಸುಬ್ರಹ್ಮಣ್ಯ ಸ್ವಾಮಿದು ರಥೋತ್ಸವ. 2ನೇ ವರ್ಷದಲ್ಲ, 2ನೇ ವರ್ಷ ಜಾತ್ರೆಗೆ ನಾನು ಸ್ವಲ್ಪ ಹೋಗೋದು. ತೇರ್ ದಿನನೇ ಹೋಗೋದು ನಾನು, ನನ್ನ ಗಂಡ, ಕೃತು ಎಲ್ಲರೂ. ಸೊ ಲಾಸ್ಟ್ ಇಯರ್ ಅಂತೂ ತುಂಬ ಮಿಸ್ ಮಾಡಿಕೊಂಡೆ. ಹೋದ ವರ್ಷ ಹೋಗಿದ್ವಲ್ವ ತೇರು ಎಳಿಬೇಕಂದ್ರೆ, ಜಾತ್ರೆಗೆಲ್ಲ ಹೋಗಿದ್ವಲ್ವ ರಾಮನಾಥ್ಪುರಕ್ಕೆ ಅಂತ. ನಾಳೆನೇ ತೇರು. ಅದೇ ಹೇಳೋದು, ಬರೀ ನೆನಪುಗಳಷ್ಟೇ ಶಾಶ್ವತವಾಗಿರುತ್ತೆ. ನಾನಂತೂ ಯಾರು ನೆನ್ಕೋತಾರೋ ಬಿಡ್ತಾರೋ, ನಾನು ನೆನ್ಕೋತೀನಿ. ಇದೇನಿಲ್ಲ ಗೈಸ್, ಅದೇ ನಾಳೆ ಸ್ವಲ್ಪ ಮಾಮೂಲಿ ಶನಿವಾರ ಕ್ಲೀನ್ ಮಾಡಿದ್ದೀವಿ. ಆ್ಯಂಡ್ ಮನೇಲಿ ಏನು ಸಂಡೇ ಏನು ನಾನ್ ವೆಜ್ ಏನು ಮಾಡೇ ಇಲ್ಲ. ಬಟ್ ಹಾಗೆ ಎಲ್ಲ ಕ್ಲೀನಿಂಗ್ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ. ನಾನಂತೂ ಇವತ್ತು ಸ್ವಲ್ಪ ತುಂಬ ಮೈಂಡ್ ಅಪ್ಸೆಟ್ ಆಗಿತ್ತು. ನಾನು ಮುನಿಸ್ಕೊಂಡಿದ್ದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಂತ, ಯಾಕೋ ಮನ್ಸಿಗೆ ನೆಮ್ಮದಿ ಇರಲಿಲ್ಲ ಅಂತ ಹೋಗಿ ದೇವ್ರ ಮನೆಗೆ ದೀಪ ಹಚ್ಚಿದೆ. ಬಟ್ ನಾವು ಸ್ನಾನ ಮಾಡೋರು ಕೂಡ ದೇವರು ದೀಪ ಹಚ್ಚಲ್ಲ. ನನಗೇನು ಬಂದ್ಬಿಟ್ಟಾಯ್ತು ರೋಗ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದೇ ಮನೆಯೆಲ್ಲ ಕ್ಲೀನ್ ಮಾಡೋದು ಮಾಡ್ತೀವಿ, ಸ್ನಾನ ಮಾಡೋದು ಮಾಡ್ತೀವಿ. ನಮ್ಮ ಅಮ್ಮ ಐತೆ, ಹೆಂಗಿದ್ರು ಅವರ ಡಿಪಾರ್ಟ್ಮೆಂಟ್ ದೇವ್ರ ಮನೆ, ಅವ್ರು ಪೂಜೆ ಮಾಡ್ಕೋತಾರೆ. ಸೊ ಅದೇ ನೈಟು ಏನಾದರೂ ಸ್ವಲ್ಪ ಪಾಯಸ ಗೀಸ ಮಾಡ್ಕೊಳ್ಳೋದಷ್ಟೇ. ಅನ್ಕೊಳ್ತು ರಜೆ ಇದೆ, ನೋಡೋಣ, ಅದು ನಾಳೆ ಕೆಲಸ. ಆ್ಯಂಡ್ ಅಷ್ಟೇ ಗೈಸ್, ಮಲ್ಕೋತೀನಿ. ಇನ್ನೇನಂದರೆ ನನ್ನ 100 ಅಥವಾ 90 ಸಬ್ಸ್ಕ್ರೈಬರ್ಸ್ ಬೇಕು 7,000 ಆಗೋಕ್ಕೆ. ವೆಯ್ಟಿಂಗ್ 7,000 ಇಂದ 8, 9, 10 10K ಬೇಗ ಆಗಲಿ, ವೆಯ್ಟ್ ಮಾಡ್ತಾ ಇದ್ದೀನಿ 10K ಆಗಲಿ ಅಂತ ಹೇಳಿ. ಆ್ಯಂಡ್ ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಕೀಪ್ ಸಪೋರ್ಟಿಂಗ್. ಲೈಕ್, ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.